ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ತುಪ್ಪ ಎಲ್ಲರೂ ತಿಂತೀವಿ. ತುಪ್ಪ ಎಲ್ರಿಗೂ ತುಂಬಾ ಇಷ್ಟ ಆಗುವಂಥದ್ದು. ಒಬ್ಬೊಬ್ಬರು ಯಾವ ಥರ ಇರ್ತಾರೆ ಅಂತಂದರೆ ತುಪ್ಪ ಇಲ್ಲದಲೇ ಊಟನೇ ಸೇರಲ್ಲ ಅನ್ನೋ ಥರ ಇರ್ತಾರೆ. ಅದರಲ್ಲೂ ಮೇಯ್ನಾಗಿ ಭಾರತೀಯರಿಗೆ ತುಪ್ಪ ಅಂತಂದರೆ ತುಂಬಾ ಇಷ್ಟ. ನಾವು ಆಲ್ಮೋಸ್ಟ್ ಸ್ವೀಟ್ಗಾಗಲಿ ಖಾರಕ್ಕಾಗಲಿ ತುಪ್ಪನ ಯೂಸ್ ಮಾಡಿಕೊಂಡೇ ಮುಂದಕ್ಕೆ ಹೋಗುವಂಥದ್ದು. ಆದರೆ ಇವತ್ತು ಏನಾಗಿದೆ ಅಂತಂದರೆ ನಾವು ತುಪ್ಪವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ಖರೀದಿ ಮಾಡಿ ತಿನ್ನುವಂಥದ್ದು ಜಾಸ್ತಿ ಆಗೋಗಿದೆ. ಹೌದಾ ಇಲ್ವಾ? ನೀವೇ ಹೇಳಿ. ಇವತ್ತು ಯಾವ ಥರ ಅಂತಂದರೆ ನಾವು ಖರೀದಿ ಮಾಡ್ಕೊಂಡು ತರ್ತೀವಿ, ಮತ್ತು ಅದರಲ್ಲಿ ಇವಾಗ ವೆರೈಟೀಸ್ ಬಂದ್ಬಿಟ್ಟಿದೆ. ಎಷ್ಟು ಥರ ತುಪ್ಪ ಮಾಡುವಂಥ ತಯಾರಕರು ಬಂದಿದ್ದಾರೆ ಅಂತಂದರೆ ನಮಗೆ ಕನ್ಫ್ಯೂಷನ್ ಆಗಬೇಕು. ಯಾವುದಿದ್ರಲ್ಲಿ ಒರಿಜಿನಲ್ ತುಪ್ಪ, ಯಾವುದಿದ್ರಲ್ಲಿ ಡೂಪ್ಲಿಕೇಟ್ ತುಪ್ಪ, ಅಥವಾ ಒಂದೊಂದರಲ್ಲಿ ವನಸ್ಪತಿ ಅಂತ ಅನ್ನೋದನ್ನ ಆ್ಯಡ್ ಮಾಡಿರ್ತಾರೆ, ದಾಲ್ಡಾ ಅಂತಲೂ ಹೇಳಬಹುದು. ಹಾಗಾದರೆ ಅದನ್ನೆಲ್ಲ ಹೇಗೆ ಐಡೆಂಟಿಫೈ ಮಾಡುವಂಥದ್ದು? ತುಪ್ಪ ಎಲ್ಲದೂ ಒಂದೇ ಥರ ಟೇಸ್ಟ್ ಬರುವಂಥದ್ದು ಅಥವಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತಲೂ ಹೇಳ್ತಾರೆ. ಅದರಲ್ಲೂ ನಾವೇ ಈಗ ಅಕಸ್ಮಾತು ಬೆಣ್ಣೆ ತೊಗೊಂಬಂದು, ಅಂದರೆ ಊರುಗಳಿಗೆ ಹೋಗುವಂಥವ್ರು ಅಥವಾ ಹಳ್ಳಿಗಳಲ್ಲಿ ಅವರೇ ಮನೆಯಲ್ಲಿ ತಯಾರು ಮಾಡ್ಕೊಳೋದ್ರಿಂದ ಅದು ಒರಿಜಿನಲ್. ಅಫ್ಕೋರ್ಸ್ ಅದು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಸಿಟಿ ಜೀವನದಲ್ಲಿ ಏನಾಗಿದೆ ಅಂತಂದರೆ ತುಪ್ಪನ ಖರೀದಿ ಮಾಡಿಕೊಂಡು ತೊಗೊಂಬಂದು ತಿನ್ನೋರೇನೇ ತುಂಬ ಜನ ಆಗೋಗಿದ್ದಾರೆ. ಹಾಗಾದರೆ ನಾವು ತೊಗೊಂಡು ಬಂದು ತಿನ್ನುವಂತಹ ತುಪ್ಪ ಒರಿಜಿನಲ್ಲ ಅಥವಾ ಅದರಲ್ಲಿ ಏನಾದರೂ ಮಿಕ್ಸ್ ಮಾಡಿದಾರಾ? ಅದನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕು. ಎಲ್ಲರಿಗೂ ಗೊತ್ತಿದೆ ತುಪ್ಪ ಅಂತ ಅನ್ನೋದು ಗುಡ್ ಫ್ಯಾಟ್ನ ಕ್ರಿಯೇಟ್ ಮಾಡುತ್ತೆ, ಅದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾದರೆ ತುಪ್ಪನ ಐಡೆಂಟಿಫೈ ಮಾಡೋದು ಹೇಗೆ? ಅದು ಒರಿಜಿನಲ್ಲ ಅಥವಾ ಫೇಕಾ, ಅಥವಾ ಅದರಲ್ಲಿ ಏನಾದ್ರೂ ಕೆಮಿಕಲ್ ಮಿಕ್ಸ್ ಮಾಡಿದಾರಾ? ಹಾಗಾದರೆ 3 ಥರ ಟೆಸ್ಟನ್ನು ನೀವು ಮಾಡಬಹುದು ಮನೆಯಲ್ಲಿ, ತುಂಬ ಈಸಿಯಾಗಿ ಮಾಡುವಂಥದ್ದು. ಇದಕ್ಕೇನು ನೀವು ತುಪ್ಪ ವೇಸ್ಟ್ ಮಾಡಬೇಕಾಗಿರುತ್ತಾ, ಅಥವಾ ಇದೇನು ಇವ್ರು ಹೇಳೋದೇನಾದ್ರೂ ಅಥವಾ ಏನಾದರೂ ಕೆಮಿಕಲ್ ತೊಗೊಂಬಂದು ಅದಕ್ಕೆ ಆ್ಯಡ್ ಆನ್ ಮಾಡಿ ಅದರಿಂದ ನಮಗೆ ತುಪ್ಪ ಚೆನ್ನಾಗಿದೆಯೋ ಇಲ್ವೋ ಅಂತ ಕಂಡುಹಿಡ್ಕೋಬೇಕಾ? ಈ ಥರ ಯಾವುದೂ ಇಲ್ಲ. ಫಸ್ಟ್ ಒನ್ ನೀವು ಮಾಡಬೇಕಾಗಿರುವಂಥದ್ದು ಪಾಮ್ ಟೆಸ್ಟ್ ಅಂತ ಕರೀತಾರೆ. ಅಂದರೆ ನಿಮ್ಮ ಕೈ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೀವು ತಂದಿರುವಂತಹ ತುಪ್ಪವನ್ನು ನಿಮ್ಮ ಕೈ ಮೇಲೆ ಸ್ವಲ್ಪ ಹಾಕ್ಕೋಬೇಕು. ನೀವು ಹಾಕ್ಕೊಂಡಾದ ಮೇಲೆ ಅದು ಏನಾದ್ರೂ ಮೆಲ್ಟ್ ಆಗಿ, ಅರ್ಥ ಆಗ್ತಿದೆಯಲ್ವ, ಅದು ಏನಾಗಬೇಕು, ಕರಗೋಗ್ಬಿಡ್ಬೇಕು. ಕರಗಿ ಹರಿತಾ ಇದೆ ಅಥವಾ ಕರಗೋಗಿದೆ ಅಂತ ಅನ್ನೋದಾದರೆ ಅದು ಒರಿಜಿನಲ್ ತುಪ್ಪ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ಅದು ನಮ್ಮ ಬಾಡಿ ಟೆಂಪ್ರೇಚರ್ನಲ್ಲಿ ಅದು ಕರಗ್ತಾ ಇದೆ ಅಂತಂದರೆ ಅದು ಒರಿಜಿನಲ್ ತುಪ್ಪ. ಒಂದೊಂದು ಏನಾಗುತ್ತೆ ಅಂತಂದರೆ ನೀವು ಎಷ್ಟೊತ್ತು ಇಟ್ಕೊಳ್ಳಿ ಕೈ ಮೇಲೆ, ಅದು ಕರಗೋದು ತುಂಬಾ ಡಿಲೇ ಆಗುತ್ತೆ, ಸ್ಲೋ ಆಗುತ್ತೆ. ಆವಾಗ ನೀವು ಅರ್ಥ ಮಾಡ್ಕೋಬೇಕು ಅದರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಒನ್ ಅಂತ ಹೇಳೋದಾದರೆ ನೀರಿನ ಟೆಸ್ಟ್ ವಾಟರ್ ಟೆಸ್ಟ್ ಅಂತ ಕರೀತಾರೆ. ಸೊ ನೀರಿನಲ್ಲಿ ಟೆಸ್ಟ್ ಮಾಡುವಂಥದ್ದು ಹೇಗೆ ಅಂತ ಹೇಳೋದಾದರೆ, ನೀರಿಗೆ ನೀವು ತುಪ್ಪವನ್ನು ಹಾಕಿದಾಗ ಅದು ತೇಲಬೇಕು. ಯಾವುದೇ ಕಾರಣಕ್ಕೂ ಅದು ಮುಳುಗಬಾರ್ದು. ಅಕಸ್ಮಾತ್ ಅದು ಮುಳುಗ್ತಾ ಇದೆ ಅಥವಾ ನೀರಿನ ಜೊತೆ ತುಂಬಾ ಬೆರೆತೋಗ್ತಾ ಇದೆ ಅಂತ ಅನ್ನೋದಾದರೆ ಅದು ತುಪ್ಪ ಆಗೋದಕ್ಕೆ ಸಾಧ್ಯನೇ ಇಲ್ಲ. ತುಪ್ಪ ಅಂತ ಅನ್ನೋದು ತೇಲುತ್ತೆ ಮೇಲ್ಗಡೆ, ಅದನ್ನು ಸಹ ನೀವು ಅಬ್ಸರ್ವ್ ಮಾಡಬಹುದು. ಇನ್ನೂ ಒಂದು ಲಾಸ್ಟ್ ಟೆಸ್ಟ್ ಅಂತ ಹೇಳೋದಾದರೆ ಕಲರ್ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ ನಾವು. ಹೌದು, ನೀವು ತಂದಿರುವಂತಹ ತುಪ್ಪವನ್ನು ಕಲರ್ ಟೆಸ್ಟ್ ಮಾಡಬೇಕು. ಹೇಗೆ ಮಾಡೋದು ಅಂತ ಅನ್ನೋದಾದರೆ, ಒಂದು ಸಲ ಅದನ್ನು ನೀವು ತಂದಿರುವಂತಹ ತುಪ್ಪನ ಬಿಸಿ ಮಾಡಬೇಕು. ನೀವು ಬಿಸಿ ಮಾಡಾದಮೇಲೆ ಮತ್ತೆ ಅದೇ ಕಂಟೈನರ್, ನೀವೇನು ತಂದಿರ್ತೀರ ಅದೇ ಕಂಟೈನರ್ಗೆ ಹಾಕಿಬಿಟ್ಟು ರೆಫ್ರಿಜರೇಟ್ ಮಾಡಬೇಕು. ನೀವು ಅಂದರೆ ಫ್ರಿಜ್ನಲ್ಲಿ ನೈಟ್ ಪೂರ್ತಿ ಇಟ್ಟು ಬೆಳಗ್ಗೆ ಅದನ್ನು ತೊಗೊಂಡು ನೋಡಿದಾಗ ಆ ಬಾಟಲ್ ಬಂದ್ಬಿಟ್ಟು ಒಂದೇ ಕಲರ್ ಇದ್ದರೆ, ಅಲ್ಲಿ ಯಾವುದೇ ತರಹಂತಹ ಲೇಯರ್ಸ್ ಇರಬಾರ್ದು ಕಲರ್ಗಳಲ್ಲಿ. ಆ ಥರ ಏನಾದರೂ ಇದ್ದರೆ, ಒಂದೇ ಕಲರ್ ಇದ್ದರೆ ನಿಮಗೆ ಅದು ಒರಿಜಿನಲ್ ತುಪ್ಪ ಅಂತ. ಅಕಸ್ಮಾತ್ ನಿಮಗೆ ಕೆಳಗಡೆ ಸ್ವಲ್ಪ ವೈಟಿಶ್ ಆಗಿ ಬರುವಂಥದ್ದು, ಆಮೇಲೆ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಕನ್ವರ್ಟ್ ಆಗಿ ಮೇಲ್ಗಡೆ ಭಾಗ ಫುಲ್ಲು ಅಂದರೆ ಒಂದು ರೇಂಜಿಗೆ ಯೆಲ್ಲೋಯಿಶ್ ಆಗಿ ಇದೆ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಅದು ಒರಿಜಿನಲ್ ತುಪ್ಪ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒರಿಜಿನಲ್ ಪ್ಯೂರ್ ಆಗಿರುವಂತಹ ತುಪ್ಪ ಯಾವ ಥರ ಅಂತಂದರೆ ಒಂದೇ ಲೇಯರ್ ಇರುತ್ತೆ, ಅದರಲ್ಲಿ 2-3 ಲೇಯರ್ಗಳನ್ನು ಕ್ರಿಯೇಟ್ ಮಾಡ್ಕೊಳೋದೇ ಇಲ್ಲ. ಸೊ ಹೀಗೆ ನೀವು ತುಪ್ಪನ ಐಡೆಂಟಿಫೈ ಮಾಡಬೇಕು, ಅದು ಪ್ಯೂರಾ ಅಥವಾ ಇಂಪ್ಯೂರಾ ಅಂತ ಅಂದ್ಬಿಟ್ಟು. ಈ ಥರನೇ ಟೆಸ್ಟ್ ಮಾಡಿ ತುಪ್ಪವನ್ನು ಸೇವಿಸಬೇಕು. ತುಪ್ಪ ಸೇವನೆ ಬಹಳನೇ ಒಳ್ಳೆಯದು ಆರೋಗ್ಯಕ್ಕೆ. ಅದು ನಿಮಗೆ ಗುಡ್ ಫ್ಯಾಟ್ನ ಕೊಡುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಮೋಷನ್ ಇಶ್ಯೂಸ್ ಇದ್ರೂ ಸಹ ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೀಗೆ ಹೇಳ್ತಾ ಹೋದರೆ ತುಪ್ಪದಿಂದ ತುಂಬಾ ಒಳ್ಳೆಯದಾದಂತಹ ಹೆಲ್ತ್ ಬೆನಿಫಿಟ್ಸ್ಗಳಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ವೇ ಸಜ್ಜನ ಸುಖಿನೋ ಭವಂತು. ನಮಸ್ಕಾರ.